ಸುಮಾರು ದಿನ ಆದ್ಮೇಲೆ ನೋಡ್ರಿ ಮತ್ತು ನಾವು ಕಾರ್ನಾಗ ಟ್ರಾವೆಲ್ ಮಾಡತ್ತೀವಿ. ಎಷ್ಟು ದಿವ್ಸ ನೀವು ಜಾತ್ರೆ ವಿಡಿಯೋ ಆಮೇಲೆ ಸಪ್ತಾಹದ ವಿಡಿಯೋ ಇದನ್ನೆಲ್ಲ ನೋಡಿದ್ರಿ. ಈಗ ನಾವೆಲ್ಲ ಹೊಂಟೇವಂತಂದ್ರೆ ಶಿರಡಿಗೆ ನೋಡ್ರಿ. ಸೊ ಎಲ್ಲ ಮುಗೀತು, ಈಗ ಅಧಿಕ ಮಾಸನೂ ಐತೆ ಅಂತೇಳಿ ನಾವು 4 ಮಂದಿ ಕೂಡ ಶಿರಡಿಗೆ ಹೊಂಟೇವಿ. ಮುಂಜಾನೆ ನಾವು 6ಕ್ಕೆ ಟ್ರಾವೆಲಿಂಗ್ ಚಾಲೂ ಮಾಡೇವಿ. ಈಗ ಟೈಮ್ 7:30 ಆಗೈತಿ. ನಮ್ಮ ಮನೆಯಿಂದ ಶಿರಡಿ 550 ಕಿಲೋಮೀಟರ್ ಐತೆ ನೋಡ್ರಿ. ಸೊ ಈಗ 7:30 ಆಗೈತೆ ಟೈಮ್. ನಾವು ಬಿಟ್ಟನ ಈಗ ಆಲ್ರೆಡಿ 1.5 ತಾಸು ಆತು. ನಡಕ್ಕೆ ಒಂದು ಚಾ ಬ್ರೇಕ್ನು ತೊಗೊಂಡಾತ. ನಾವು ಈಗ ಬಿಟ್ಟೇವಿ, ಬಟ್ ಮುಟ್ಟೋದು ಸಂಜೆಗೆ 5:30 ಅಂತೇಳಿ ತೋರ್ಸಾತೈತೆ ನೋಡ್ರಿ. ಸೊ ಲಂಚ್ ಬ್ರೇಕ್ಫಾಸ್ಟ್ ಅನ್ಕೊಂತ ಮೋಸ್ಟ್ಲಿ ಒಂದು 6-7 ಆಗ್ತೈತೆ ನಾವು ರೀಚ್ ಆಗೋದು. ಸೊ ಹೊಂಟೇವಿ ಈಗ. ನೋಡ್ಬೋದು ನೀವಿಲ್ಲಿ ನಮ್ಮ ಮನೆಯಿಂದ ನಾವು ಬಿಟ್ಟಿದ್ದು 6:40 ಆಮೇಲೆ 5:49 ಕಿಲೋಮೀಟ್ರ್ ಶಿರಡಿ ಮುಟ್ಟಕ್ಕೆ. ಆ್ಯಕ್ಚುಲಿ ಭಾಳ ಖುಷಿ ಅನ್ಸತೈತೆ, ಯಾಕಂದ್ರೆ ಶಿರಡಿಗೆ ನಾವು ಕಾರ್ ತೊಗೊಂಡು ಫಸ್ಟ್ ಟೈಮ್ ಹೊಂಟೇವಿ. ಇನ್ ಬಿಟ್ವೀನ್ ನೋಡ್ರಿ ಇಲ್ಲೇ ಯರಗಟ್ಟಿ ಸಮೀಪ ಇದ್ದಂಗನ ಫಸ್ಟನ್ನು ಇರಾನಿ ಚಾಯ್ ಕುಡಿಯೋಕೆ ನಿಂದಿರ್ಸೇವಿ. ಚಹಾ ಮಾತ್ರ ಇಲ್ಲಿ ಅಲ್ಟಿಮೇಟ್ ಇತ್ತು ನೋಡ್ರಿ. ಆಮೇಲೆ ಮುಂಜಾನೆ ಚಹಾ ಇಲ್ಲಿ ಕುಡಿದ್ವೆಲ್ಲ ಟೇಸ್ಟಿ ಭಾಳ ಇತ್ತು. ನಾವೀಗ ಆನ್ ದ ವೇನ ನೋಡ್ರಿ ಕಲ್ಲೊಳ್ಳಿ ಊರು ಒಳಗೆ ಹನುಮಪ್ಪನ ಗುಡಿ ಫೇಮಸ್. ಸೊ ಹಾಗಾಗಿ ಆಗ ಗುಡಿಗೆ ಇಲ್ಲಿ ಬಂದೇವಿ. ನಿಮ್ಗೂ ತೋರಿಸ್ತೇನಂತ ವಿಡಿಯೋ ಎಲ್ಲ ಐತೆ. ಭಾರಿ ಫೇಮಸ್ ದೇವಸ್ಥಾನ ಅಂತ ನೋಡ್ರಿ ಇದು. ಹಿಂಗೆ ಬಗ್ಗೆ ಹೋಗೋದು. ಈ ದೇವಸ್ಥಾನ ಭಾರಿ ಫೇಮಸ್ ಐತಿ. ಆಮೇಲೆ ಇದು ಎಲ್ಲಿ ಬರ್ತೈತಂದ್ರೆ ಗೋಕಾಕಿಂದ ನೋಡ್ರಿ 11 ಕಿಲೋಮೀಟರ್. ಸೊ ಆನ್ ದ ವೇ ನೀವೆಲ್ಲರ ಆ ಕಡೆ ಹೊಂಟಿದ್ರಂದ್ರೆ ದೇವಸ್ಥಾನಕ್ಕೆ ಹೋಗ್ಬರ್ರಿ. ಇಲ್ಲಿ ಗರ್ಭಗುಡಿ ಒಳಗೆ ನೋಡ್ರಿ ಎತ್ತರವಾದ ಆಂಜನೇಯ ಸ್ವಾಮಿ ಮೂರ್ತಿ ಐತಿ. ಆಮೇಲೆ ದೇವಾಲಯದ ಆವರಣದಾಗ ಶಿವಲಿಂಗ ಮತ್ತು ಸುಮಾರು ದೇವತೆಯರ ಸನ್ನಿಧಿನೂ ಐತಿ. ನಾವು ನೋಡ್ರಿ ಗೋಕಾಕ್ ಅತನಿ ಆ ರೂಟ್ ತೊಗೊಂಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ರೋಡ್ ಚಲೋ ಇತ್ತು, ಬಟ್ ಆಮೇಲೆ ನಾವು ಹೋದಂಗೆ ರೋಡ್ಸ್ ಅಷ್ಟು ಸರಿ ಇದ್ದಿದ್ದಿಲ್ಲ. ಬಟ್ ಜರ್ನಿ ಎಂಜಾಯ್ ಮಾಡ್ಕೊತ ಹೊಂಟಿದ್ವಿ ನೋಡ್ರಿ. ಆಮೇಲೆ ಎಸ್ಪೆಷಲಿ ಶಿರಡಿಗೆ ಹೋಗೋದು ನಮಗೆ ಭಾಳ ಖುಷಿ ಅನ್ಸತ್ತಿತ್ತು. ಕಾರ್ ತೊಗೊಂಡು ಫಸ್ಟ್ ಟೈಮ್ ಹೊಂಟಿದ್ವಿ. ಆಮೇಲೆ ಭಾಳ ದಿನ ಆದಮೇಲೆ ಮತ್ತೊಂದು ವೆಕೇಷನ್ ಟೈಪ್ ಹೊಂಟಿದ್ವಿ. ಆ್ಯಕ್ಚುಲಿ ವೆಕೇಷನ್ ಅನ್ನೋಕ್ಕಿಂತ ದೇವರ ಸನ್ನಿಧಾನಕ್ಕೆ ಅದು ಅಧಿಕ ಮಾಸದಾಗ ಹೊಂಟಿದ್ವಲ್ಲ, ಭಾಳ ಖುಷಿ ಅನ್ಸಕತ್ತಿತ್ತು. ವಿಡಿಯೋನ ಲಾಸ್ಟ್ ಮಟ್ಟ ನೋಡೋದನ್ನು ಮರಿಬೇಡ್ರಿ, ಯಾಕಂತಂದ್ರೆ ಇದ್ರಾಗ ನಿಮಗೆ ಪಂಢರಪುರದ ದರ್ಶನ ಆಕ್ಕೈತಿ. ಹೆಂಗೂ ಈಗ ಏಕಾದಶಿ ಸಮೀಪ ಬರಾಕತ್ತೈತಿ, ನಿಮಗೂ ಇಲ್ಲೇ ಕುಂತ ದರ್ಶನ ಆಕ್ಕೈತಿ. ಅದಾದಮೇಲೆ ಶನಿ ಶಿಗ್ನಾಪುರ ದೇವರ ದರ್ಶನ ಆಕ್ಕೈತಿ. ಇನ್ನು ಸುಮಾರಷ್ಟು ನೋಡುವಂಥದ್ದು ಈ ವಿಡಿಯೋದಾಗ ಸಿಗ್ತೈತಿ. ಹಾಗಾಗಿ ಈ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ. ನೋಡ್ರಿ ಇಲ್ಲೇ ಮಸ್ತ್ ಮನ್ಯಾಗ ತಂದಿದ್ದು ಸ್ನ್ಯಾಕ್ಸ್ ತಿನ್ಕೊಂತ ಕುಂತೇವಿ. ಇನ್ನು ಯಾವ ಹೋಟೆಲ್ ನಮಗೇನು ಭೇಟಿ ಆಗಿದ್ದಿಲ್ಲ. ಸೊ ಹಾಗಾಗಿ ಮನ್ಯಾಗಿದ್ದವನ್ನ ಸ್ನ್ಯಾಕ್ಸ್ ಫುಲ್ ಎಂಜಾಯ್ ಮಾಡ್ಕೊತ ಹಾಡು ಕೇಳ್ಕೊತ ಜರ್ನಿ ಮಾಡತ್ತೀವಿ. ಇಲ್ಲಿ ನೋಡ್ಬೋದು ನೀವು ಗಾಡಿ ಫುಲ್ ಪ್ಯಾಕ್ ಜಾಮ್ ಆಗೈತಿ. ಲಿಟ್ರಲಿ ಸ್ವಲ್ಪ ಒಳಗಡೆಗೆ ಜಾಗ ಇದ್ದಿದ್ದಿಲ್ಲ, ಅಷ್ಟು ಸಾಮಾನು ತುಂಬ್ಯಾವ ನೋಡ್ರಿ. ಟ್ರೋಲಿ, ವ್ಯಾನಿಟಿ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ವಾಟರ್ ಕ್ಯಾನ್ ಅನ್ಕೊಂತ ಫುಲ್ ಬ್ಯಾಗ್ಸ್ ತುಂಬಿದ್ದು. ಲಿಟ್ರಲಿ ಭಾಳ ಬಿಸಿಲಿತ್ತು ನೋಡ್ರಿ. ನಾವು ಹೋಗಿದಾಗ ನೀವು ನೋಡ್ಬೋದು ಅಲ್ಲೊಬ್ರು ಸ್ಕೂಟಿ ಮೇಲೆ ಮಾಸ್ಕ್ ಕವರ್ ಮಾಡ್ಕೊಂಬಂದ್ರೆ. ಸೊ ಫುಲ್ ಬಿಸಿಲಿತ್ತು. ಆಮೇಲೆ ಏನಂದ್ರೆ ನಾವು ಇಷ್ಟೋ ತನಕ ಬಂದಿದ್ದು ಫುಲ್ ಹೊಲದ ರೋಡ್ ಅದು. ಬಟ್ ಈಗ ನೋಡ್ರಿ ಮಸ್ತ್ ಹೈವೇಗೆ ಹತ್ತಿದ್ವಿ. ನಾವು ನೋಡ್ರಿ ಈಗ ಅತನಿ ದಾಟಿ 70 ಕಿಲೋಮೀಟ್ರ್ ಬಂದ್ವಿ. ಹೈದ್ರಾಬಾದ್ ಗೋವಾ ಏನು ಹೈವೇ ಐತ್ಲ, ಇದು ಪಂಢರಪುರ್ ನಿಯರ್ ಆ ಹೈವೇ ಕಡೆ ಅದೇವಿ. ಈಗ ಆನ್ ದ ವೇನ ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಂತ್ವಿ. ಆ್ಯಕ್ಚುಲಿ ಎಷ್ಟೋ ತನಕ ರೋಡನ್ನು ಅಷ್ಟು ಸರಿ ಇದ್ದಿದ್ದಿಲ್ಲ, ಎಲ್ಲೋ ಹೊಲದಾಗಿಂದ ಅದು ಬಂದಿತ್ತದ. ಬಟ್ ಈಗ ಮಸ್ತ್ ಹೈವೇ ಐತಿ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಡೈರೆಕ್ಟ್ ಶಿರ್ಡಿನ ಸಂಜೆಗೆ ನಾವು ಲೇಟಾಗಿ ಮುಡ್ತೇವೆ. ಅದಕ್ಕಿಂತ ಮೊದಲನ ಈಗ ಪಂಢರಪುರಕ್ಕೆ ಹೋಗೋಣ ಅಂತ. ಆಗಲೇ ನೋಡಿದ್ರಿ ನೀವು, ನಾವು ಕಳ್ಳೊಳ್ಳಿ ಒಳಗೆ ಹನುಮಂತನ ಫೇಮಸ್ ದೇವಸ್ಥಾನ ಐತಿ, ಅಲ್ಲಿ ಹೋಗಿದ್ವಿ. ಈಗ ಆನ್ ದ ವೇ ನೋಡ್ರಿ ಬ್ರೇಕ್ಫಾಸ್ಟಕ್ಕೆ ಇಲ್ಲೇ ದಪ್ಪ ಇದು ಹೋಟೆಲ್ ಶಿವಕೃಪಾ ಅಂತ ಹೇಳಿ ಒಂದು ಹೋಟೆಲ್ ಐತೆ ಹೈವೇದಾಗ, ಅಲ್ಲಿ ನಿಂತೇವಿ. ಹೋಗಿ ಈಗ ಬ್ರೇಕ್ಫಾಸ್ಟ್ ಅದು ಮಾಡೋಣಂತ. ಸುಮಾರು ದಿನ ಆಯ್ತು ಸಾಯಿಬಾಬಾ ದೇವ್ರಿಗೆ ಅದು ಹೋಗಿದ್ದಿಲ್ಲಲ್ಲ, ಹಾಗಾಗಿ ಅಧಿಕ ಮಾಸ ಇತ್ತು ಹೋಗೋನು ಅಂಥೇಳಿ ನಾನು 4 ಮಂದಿ ಕೂಡ ಹೊಂಟೇವೆ ನೋಡ್ರಿ. ಸೊ ರೋಡ್ ಜರ್ನಿ ತೋರಿಸ್ಬೋದಿತ್ತು, ಬಟ್ ರೋಡ್ಸ್ನು ಭಾಳ ಸಣ್ಣದು. ಆಮೇಲೆ ನಡಕ್ಕೆ ಭಾಳ ಹಳ್ಳಿಗಳದು ಬಂದಾವಲ್ಲ, ಹಾಗಾಗಿ ನಾನು ನಿಮಗೆ ಡೀಟೇಲ್ಸ್ ಹೇಳತ್ತೇನೆ ರೋಡ್ಸ್ ತೋರಿಸೋಕ್ಕಿಂತ ಮೊದಲಿನ. ಇಲ್ಲೇನು ನೋಡಾತಿರಲ್ಲ, ಇದನ್ನು ನೋಡ್ರಿ ಹೋಟೆಲ್. ಸೊ ಹೈವೇದಾಗ ಚಲೋ ಹೋಟೆಲ್ ಅದಾವ. ಆಮೇಲೆ ಮಹಾರಾಷ್ಟ್ರದಾಗ ನಿಮ್ಗೆ ಗೊತ್ತೈತಿ ಫೇಮಸ್ ಮಿಸಳದು ಇರ್ತೈತಂತ. ಬರ್ರಿ ಹೋಗೋಣ ಈಗ ಏನೈತಿ ಇಲ್ಲಿ ನೋಡೋಣಂತ.
ಇಲ್ಲಿ ನೋಡ್ಬೋದ್ರಿ ನೀವು ಫಸ್ಟ್ ಈಗ ಅವಲಕ್ಕಿ ಆಮೇಲೆ ಮಿಸಳ ತೊಗೊಂಡೈತಿ ಏನೋ ಸುಸ್ತ ಕಾಮಿಡಿ ಮಾಡ್ಕೊಂತ ನಿಂತಾರ ನೋಡ್ರಿ ಇವ್ರಿಬ್ರು ಅವಲಕ್ಕಿ ತಗೋ ಅಂತಂದ್ರೆ ನೋಡ್ರಿ ಎಲ್ಲೋದ್ರು ಅವಲಕ್ಕಿ ತಿನ್ನೋದು ಬಿಡಂಗಿಲ್ಲ ಫಸ್ಟ್ ಅವಲಕ್ಕಿ ತೊಗೊಂಡಾನಿಲ್ಲೇ ಚಲೋ ಐತಿ ಮಸ್ತ್ ಐತಿ ನಮ್ದು ನೋಡ್ರಿ ಮಿಸಳ ಹೆಂಗೈತಿ ಕೇಳಂತಡ್ರಿ ಕಿಲ್ಲೆ ಚಲೋ ಐತಿ ನೋಡ್ರಿ ನಮ್ದು ಈಗ ನಾಷ್ಟ ನಾಷ್ಟ ಚಲೋ ಇತ್ತು ಬಟ್ ನಾಟ್ ಟೂ ಗುಡ್ ಓಕೆ ನಾಷ್ಟ ಮಾಡಿ ಈಗ ನಾವು ಮತ್ತೆ ವಾಪಸ್ ಜರ್ನಿ ಕಂಟಿನ್ಯೂ ಮಾಡೋದು ಇಲ್ಲಿ ನೋಡ್ಬೋದು ನೀವು ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದ್ದು ಮುಂಜಾನೆ 6:15 ಬಟ್ ಫಸ್ಟ್ ಟೋಲ್ ಈಗ ಇದು ಗೋವಾ ಹೈದ್ರಾಬಾದ್ ಏನು ಹೈವೇ ಐತಲ್ಲ ಅದ ನೋಡ್ರಿ ಪಂಡರ್ಪುರಕ್ಕೆ ಇನ್ನು 52 ಕಿಲೋಮೀಟ್ರ್ ಇಲ್ಲಿಂದ ಆಮೇಲೆ 1 ತಾಸು ಡಿಸ್ಟೆನ್ಸ್ ಸೊ ಫಸ್ಟ್ ಟೋಲ್ ನಮ್ಮ ಟ್ರಿಪ್ ಒಳಗಿಂದ ನನ್ನ ಜಾಗ ಚೇಂಜ್ ಆಗೈತೆ ನೋಡ್ರಿ ಈಗ ಯಾಕಂದ್ರೆ ಗಾಡಿ ಹೊಡತ್ತಾರು ಇವ್ರು ಇಲ್ಲಿಂದ ಹೋಗಿ ಮಕ್ಕೊಂತಾರ ನೋಡ್ರಿ ಹಂಗಾಗಿ ನಾ ಮುಂದೆ ಬಂದು ನಿಮಗೆಲ್ಲ ತೋರ್ಸಾತೇನೆ ಈಗ ನೋಡ್ರಿ ಹೈವೇದಾಗ ಬಂದ್ಕೊಳ್ಳಿ ಏನಾಕೈತಿ ಹಿಂಗೆ 3 ರೋಡ್ ಕೊಡಕತ್ತೈತಿ ಇಲ್ಲಿ ಅಲ್ಲೇ ಲೋಟೇವಾಡಿ ರೋಡ್ ಅಂತ ಹೇಳಿ ಸಾಂಗೋಲಾ ರೋಡ್ ಹೈವೇದಾಗ ಹೋಗಂಗಿಲ್ಲ ಹೈವೇಕ್ಕಿಂತ ಸ್ವಲ್ಪ ಇಲ್ಲೇ ತೆಳಗ್ ಬರ್ತೈತಿ ಇನ್ನು 51 ನಿಮಿಷ ಇರ್ತಾನ 37 ಕಿಲೋಮೀಟರ್ ಐತಿ ಅಲ್ಲಿಂದನ ಹಿಂಗೆ ತೆಳಗ್ ಹೋಗೋದು ನಾವು ಪಂಡ್ರಪುರ್ ರೀಚ್ ಆಗಿ ನೋಡ್ರಿ ಅದ್ರಾಗ ಇವತ್ತ ಏಕಾದಶಿ ಹಂಗಾಗಿ ಫುಲ್ ಗದ್ದಲ ಐತಿ ಎಲ್ಲ ಕಡೆನೂ थांबू नका दर्शन झालेले चला माऊली ನಾವೀಗ ಪಂಡ್ರಪುರಕ್ಕೆ ಬಂದ್ವಲ್ಲ ಇಲ್ಲಿ ಭಯಂಕರ ರಶ್ ಐತೆ ಅದ್ರಾಗ ಇವತ್ತು ಏಕಾದಶಿ ಹಂಗಾಗಿ ನಾವು ಒಳಗೆ ಲೈನಿಗೆ ಏನು ಹೋಗತ್ತಿಲ್ಲ ಯಾಕಂದ್ರೆ ಮುಂದೆ ನಮ್ದು ಇನ್ನೂ ಭಾಳ ದೂರ ಹೋಗೋದೈತಿ ಮುಖದರ್ಶನ ಅಷ್ಟು ಮಾಡ್ಕೊಂಡು ಹೊಂಟೇವ್ ನೋಡ್ರಿ ನಾವು ಹೆಣ್ಮಕ್ಳು ನೋಡ್ರಿ ಎಲ್ಲೇ ಹೋಗಿ ಬಂದ್ರು ಇಷ್ಟು ನಮ್ಮನೆ ಸರ ಕಾಣಿಸವಂದ್ರೆ ಅಂಗಡಿ ಬಿಟ್ಟೇವೆ ಹೋಗಿ ವೆರೈಟಿ ಸರ ಅದಾವ ಅಂತ ಹೇಳಿ ಚೆಕ್ ಮಾಡಾಕತ್ತಿದ್ವಿ ನೋಡ್ರಿ ನಾವೀಗ ನೆಕ್ಸ್ಟ್ ಬಂದಿರೋದು ನೋಡ್ರಿ ಇಲ್ಲೇ ಗಜಾನನ್ ವಾಡ ಇದನ್ನೆಲ್ಲ ನಾವು ನೋಡಿದ್ವಿ ಬಟ್ ಭಾಳ ದಿನ ಆದ್ಮೇಲೆ ಮತ್ತೆ ಬರತ್ತೇವೆ ಅಂತ ಹೇಳಿ ಇಲ್ಲೆಲ್ಲ ವಿಸಿಟ್ ಮಾಡತ್ತೇವೆ ನೋಡ್ರಿ ಗದ್ಲನು ಭಯಂಕರ ಐತಿ ಈಗ ಇಲ್ಲಿ ಏನು ನೋಡತ್ತಿರಲ್ಲ ಇದು ಭೀಮಾ ನದಿ ಖರೆ ಪಂಡ್ರಪುರದಾಗ ಇದನ್ನ ಚಂದ್ರಭಾಗ ಅಂತ ಕರೀತಾರೆ ಯಾಕಂದ್ರೆ ಇದು ಅರ್ಧ ಚಂದ್ರದ ಆಕಾರದಾಗ ಐತಿ ನೋಡ್ರಿ ಸೊ ಅಲ್ಲಿಂದ ಹೊಂಟೇವಿ ಈಗ ನೀವು ಯಾರ ಇನ್ನಮಟ ಪಂಡ್ರಪುರ ನೋಡಿಲ್ಲ ಅಂದ್ರೆ ಒಮ್ಮೆ ಹೋಗಿ ವಿಸಿಟ್ ಮಾಡ್ರಿ ನಾವೀಗ ಪಂಡ್ರಪುರಿಂದ ಬಿಟ್ಟೇವು ನೋಡ್ರಿ ಅಲ್ಲೇ ಇವತ್ತು ಗದ್ಲ ಭಾಳ ಐತಿ ಏಕಾದಶಿ ಇರೋದ್ರಿಂದ ಹಂಗಾಗಿ ಬರೀ ಮುಖದರ್ಶನ ಅಷ್ಟು ಮಾಡ್ಕೊಂಡು ಆಮೇಲೆ ಅಲ್ಲೇ ಗಜಾನನ್ ವಾಡ ಐತಿ ಗಜಾನನ್ ವಾಡನೂ ನೋಡ್ಕೊಂಡು ಈಗ ನಾವು ನೆಕ್ಸ್ಟ್ ಶಿರ್ಡಿ ಕಡೆ ಹೊಂಟಿವಿ ಬಟ್ ಶಿರ್ಡಿಗಿಂತ ಮೊದಲು ಶನಿ ಶಿಗ್ನಾಪುರ ಬರ್ತೈತಿ ಪಂಡ್ರಪುರಿಂದ ಶನಿ ಶಿಗ್ನಾಪುರ 220 ಕಿಲೋಮೀಟರ್ ಐತಿ 4 hours 20 minutes ಆಕಿತ್ತು ನೋಡ್ರಿ ಈಗ ಟೈಮ್ ಆಗಿರೋದು 2:49 ನಾವು ಹೋಗಿ ರೀಚ್ ಆಗೋದು 7:10 ಅಂತ ತೋರಿಸ್ತೈತಿ ಬಟ್ ಇನ್ ಬಿಟ್ವೀನ್ ಲಂಚ್ ಅದು ಮಾಡ್ಕೊಂಡು ಹೋಗ್ಬೇಕು ನಾವು ಪಂಡ್ರಪುರದಾಗ ಶಿಸ್ತು ಗದ್ಲನೂ ಐತಿ ಆಮೇಲೆ ಶಿಸ್ತು ಟ್ರಾಫಿಕ್ನೂ ಐತಿ ಸಣ್ಣ ರೋಡ್ನಾಗ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತಲ್ಲ ಅರ್ಧ ತಾಸು ನಮ್ದು ಟ್ರಾಫಿಕ್ ಒಳಗನ ಹೋತ್ ನೋಡ್ರಿ ಈಗ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೇವಿ ನಾವೀಗ ಮ್ಯಾಪನ್ನು ಶನಿ ಶಿಗ್ನಾಪುರಕ್ಕೆ ಹಾಕಿದ್ವಿ ಸೊ ಈಗ ಹೊಂಟೇವೆ ನೋಡ್ರಿ ಇಲ್ಲಿಂದ ಸ್ವಲ್ಪ ರೋಡ್ಸ್ ಚಲೋ ಅದಾವ ನಡಕ್ ಸ್ವಲ್ಪ ಕೆಟ್ಟಿದ್ದ ಬಟ್ ಕಂಪ್ಯಾರಿಟಿವ್ಲಿ ಮುಂಜಾನೆಗಿಂತ ಬೆಟರ್ ಇದು ನೋಡ್ರಿ ನಮ್ದು ಮಧ್ಯಾಹ್ನ ಊಟ ಆಗಿದ್ದಿಲ್ಲಲ್ಲ ಹಾಗಾಗಿ ನಾವಿಲ್ಲಿ ಲೈಟಾಗಿ ಏನಾರ ತಿನ್ನನು ಅಂತ ಹೇಳಿ ನಿಂತ್ವಿ ಫಸ್ಟನ್ನು ನೋಡ್ರಿ ಇವರು ಮಜ್ಜಿಗೆನ ಕುಡಿಯಾಕತ್ತಾರ ಇಲ್ಲಿ ಯಾಕಂದ್ರೆ ಅಷ್ಟು ಬಿಸಿಲಿತ್ತಲ್ಲೇ ಆಮೇಲೆ ಆ್ಯಕ್ಚುಲಿ ನಾನು ಮೈಕ್ ಹಾಕೊಂಡಿದ್ನಿ ಬಟ್ ಅದು ಡಿಸ್ಕನೆಕ್ಟ್ ಆಗಿದ್ದು ನಾನು ಚೆಕ್ ಮಾಡಿದ್ದಿಲ್ಲ ನೋಡ್ರಿ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡಾಕತ್ತೇನೆ ನಾನು ಸೊ ಈಗ ಇಲ್ಲಿ ಮತ್ತೆ ಮಿಸಳ್ ತೊಗೊಂಡೇವಿ ಸೊ ಮಹಾರಾಷ್ಟ್ರ ಟ್ರಿಪ್ ಏನೈತಲ್ಲ ಕಂಪ್ಲೀಟ್ ಆಗೋ ಮಟ್ಟ ಮಿಸಳ್ ನೋಡ್ತೀರಿ ನಮ್ಮ ವಿಡಿಯೋಸ್ನಾಗ ಸೊ ಲೆಟ್ಸ್ ಎಂಜಾಯ್ ಮಿಸಳ್ ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ ಶನಿ ಶಿಗ್ನಾಪುರ್ ನೋಡ್ರಿ ಇನ್ನು 80 ಕಿಲೋಮೀಟರ್ ಐತಿ 80 ಕಿಲೋಮೀಟರ್ ಇರ್ತಾನ ನಾವೀಗ ಸ್ವಲ್ಪ ಗಾಡಿಗೂ ಬ್ರೇಕ್ ಆತ ನಮಗೂ ಬ್ರೇಕ್ ಆತ ಅಂತ ಹೇಳಿ ಇಲ್ಲಿ ಮಿಸಳ್ ತಿನ್ನಕ್ಕೆ ನಿಂತಿದ್ವಿ ಯಾಕಂದ್ರೆ ಮಧ್ಯಾಹ್ನ ನಮ್ದು ಊಟ ಆಗಿದ್ದಿಲ್ಲ ಇನ್ನು ಊಟ ಗಿಟ ಮಾಡ್ಕೊಂತ ನಿಂತ್ರೆ ಆಲ್ರೆಡಿ ಪಂಡ್ರಪುರದಾಗ ಟ್ರಾಫಿಕ್ ಸಂಬಂಧ ಲೇಟ್ ಆಗಿತ್ತು ಮತ್ತೆ ಲೇಟ್ ಆಕೈತೆ ಅಂತ ಹೇಳಿ ಇಲ್ಲೇ ಇನ್ನು 79 ಕಿಲೋಮೀಟರ್ ಐತಿ ಸೊ ಬ್ರೇಕ್ಫಾಸ್ಟ್ ಅಂತೇಳಿ
ನಾವು ಮಿಸಳ ತಿಂದ್ವಿ ಈಗ. ಮಿಸಳ ತಿಂದು ಮತ್ತು ಲಸ್ಸಿ ಆಮೇಲೆ ಮಜ್ಜಿಗೆ ಕುಡಿದು ಹೊಂಟೇವ್ ನೋಡ್ರಿ. ಆ್ಯಕ್ಚುಲಿ ಜರ್ನಿ ಹೆಂಗಿತ್ತು ಅಂತ ಇವ್ರನ್ನ ಕೇಳ್ಬೇಕಂದ್ರೆ ಮುಂಜಾನೆಯಿಂದ ಗಾಡಿ ಈಗ ಹೊಡೆದಾರ 400 ಅಷ್ಟು ಬಂದೇವಿ. ಎಕ್ಸಾಕ್ಟ್ಲಿ 403 ಕಿಲೋಮೀಟರ್ಸ್ ಬಂದೇವ್ ನೋಡ್ರಿ. ಈಗ ಹೆಂಗಿತ್ತು ರೋಡ್ ಎಲ್ಲ? ರೋಡ್ ಓಕೆ ಐತಿ, ಅಷ್ಟು ಚಲೋ ರೋಡ್ ಏನಿಲ್ಲ. ಆದ್ರೆ ಈಗ ಒಂದು 40 ಕಿಲೋಮೀಟರ್ ಆಯ್ತು ಮಸ್ತ್. ಆಕ್ಚುಲ್ NH ಆಕ್ಚುಲ್ ರೋಡ್ ಮುಂಜಾನಿಂದ ಅಂದ್ರೆ ನಾವು ಮನಿ ಬಿಟ್ಟಾಗಿಂದ ಹೆಂಗಿತ್ತು ಅಂತ ಹೇಳ್ಬೇಕು. ಓಕೆ ಇತ್ತ, ಹಿಂಗೇನು ಅಷ್ಟು ಚಲೋ ಏನಿರ್ಲಿಲ್ಲ, ಒಂದು ಲೆಕ್ಕಕ್ಕಿತ್ತ. ಬಟ್ ಈಗ ಒಂದು 40 ಕಿಲೋಮೀಟರ್ಸ್ ಅದು ಮಸ್ತ್ ಐತಿ. ನ್ಯಾಷನಲ್ ಹೈವೇ ರೂಟ್ ಏನೇನು ರೂಟ್ ಅತನಿ, ಗೋಕಾಕ್ ಅತನಿ, ಆಮೇಲೆ ಮತ್ತೆಲ್ಲಿ ಹೋದ್ವಿ ನಾವು. ಅತನಿ ಆದ್ಮೇಲೆ ಮಿರಜ್ ಹೋಗ್ಲಿಲ್ಲ ನಾವು, ಶಾರ್ಟ್ಕಟ್ ಎಲ್ಲೋ ತೊಗೊಂಡು ಹಳ್ಳಿ ಒಳಗೆ ಹೋತ ಎಲ್ಲ ಹೊಲ್ದಾಗ ಅದೆಲ್ಲ ಹೋಗಿತ್ತು ಗಾಡಿ. ಆಮೇಲೆ ಮತ್ತೆ ಮೇನ್ ರೋಡಿಗೆ ಬಂದು ಸಂಗೋಲ ಹೋಗಿ ಅಲ್ಲಿಂದ ಬಂದು ಗೋವಾ, ಆಮೇಲೆ ಹೈದರಾಬಾದ್ ಅಲ್ಲ. ಗೋವಾ ಹೈದರಾಬಾದ್ ಹೈವೇ. ಆಮೇಲೆ ಪಂಡರ್ಪುರ್ ಹೋದ್ವಿ. ಪಂಡರ್ಪುರ್ ಹೋಗಿ ಈಗ ನೆಕ್ಸ್ಟ್ ಶನಿ ಶಿಗ್ನಾಪುರ, ಅದಾದ್ಮೇಲೆ ಶಿರ್ಡಿ ನೋಡ್ರಿ. ಆಮೇಲೆ ಇಲ್ಲಿ ಆನ್ ದ ವೇ ಎಷ್ಟೊಂದ್ ಮಂದಿ ಹಿಂಗ ವಾರಿಗದು ನಡ್ಕೊಂತ ಹೊಂಟಾರ ನೋಡ್ರಿ. ಎಸ್ಪೆಷಲಿ ಏಜ್ ಆದವರೆಲ್ಲ ಹಿಂಗ ನಡ್ಕೊಂತ ಹೊಂಟಾರ. ಆಕ್ಚುಲಿ ಟೈಮಿಂಗ್ಸ್ ಏನೈತಿ, ಶನಿ ಶಿಗ್ನಾಪುರದ ಸಂಜೆಗೆ 7:00 ಬಂದಂದಾರ. ನಾವು ಟೈಮಿಂಗ್ನು ಇದ್ರಾಗ 7:30 ತೋರ್ಸಾತೈತಿ. ಸೊ ನೋಡೋಣ ಈಗ ಹೋಗಿ ಆ ಟೈಮಿಗೆ ರೀಚ್ ಆಗ್ತೇವನ ಅಂಥೇಳಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿಂದ ಸೆಕೆಂಡ್ ಟೋಲ್ ನೋಡ್ರಿ ಇದು. ಹಂಗೆ ಆ್ಯಕ್ಚುಲಿ ಟೋಲ್ಸ್ ಭಾಳ ಇತ್ತಿಲ್ಲ, ಯಾಕಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹಳ್ಳಿ ಒಳಗದು ಹಾಶ್ ಬಂದ್ವಲ್ಲ, ಹೊಲದ ರೋಡ್ನಾಗದು, ಹಾಗಾಗಿ ಟೋಲ್ಸ್ ಅಷ್ಟು ಇದ್ದಿದ್ದಿಲ್ಲ. ಈಗ ನೋಡ್ರಿ ಸೆಕೆಂಡ್ ಟೋಲ್ ಇದು. ಈ ರೋಡ್ ಏನು ನೋಡಾಕತ್ತಿರಲ್ಲ, ಹಿಂಗೆ ಮೇಲೆ ಅದು ಕೆಂಪು ಕಲರ್ದು ಮತ್ತೊಂದು ಎಕ್ಸ್ಟೆಂಡೆಡ್ ಹಿಂಗೆ ಗಾಡಿ ಟೈಪ್ ಏನು ಮಾಡ್ಯಾರಲ್ಲ, ಅಲ್ಲಿ ತೆಳಗೆ ಮಿಲ್ಟ್ರಿ ಐತೆ ನೋಡ್ರಿ. ಸೊ ಸೆಕ್ಯೂರಿಟಿ ಪರ್ಪಸ್ ಹಂಗೆ ಕವರ್ ಮಾಡ್ಯಾರ. ನಿಮಗೆಲ್ಲ ಹಿಂಗೆ ರೋಡ್ ಜರ್ನಿ ಸೇರ್ತೈತನ, ಯಾರು ಟ್ರಿಪ್ ಹೊಡೋಕ್ಕೆಲ್ಲ ಸೇರ್ತೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ನೋಡ್ರಿ ನಾವು ಬಂದಿರೋದು ಅಹಿಲ್ಯ ನಗರ್. ಸೊ ನಾವೀಗ ಶನಿ ಶಿಗ್ನಾಪುರ ಸಮೀಪನದೇವೆ. ಆ್ಯಕ್ಚುಲಿ ಇಲ್ಲ ನೋಡ್ರಿ, ನಾವು ಮೈಕ್ ಹಾಕೊಂಡು ಎಷ್ಟು ಚಂದ ವಿಡಿಯೋ ಮಾಡಿದ್ದೆ, ಬಟ್ ಕನೆಕ್ಟ್ ಆಗಿದ್ದಿಲ್ಲ ಅದು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮೈಕ್ ಯೂಸ್ ಮಾಡ್ತಿದ್ದೆನಲ್ಲ, ಅದು ಕನೆಕ್ಟ್ ಆಗಿತ್ತೋ ಇಲ್ಲೋ ಹೋಗೈತೋ ಅನ್ನೋದು ಗೊತ್ತಾಗ್ಬಲ್ತಾಗಿತ್ತು. ಅಲ್ಲಿ ಮೇಲೆ ನೋಡ್ಬೋದು ನೀವು ಗುಡ್ದಾಗ ಎಷ್ಟು ಚಂದ ಗುಡಿ ಇತ್ತು ಅಂಥೇಳಿ. ಈಗ ನಾವು ಹೊಂಟಿರೋದು ಫುಲ್ ಹಿಂಗೆ ಘಾಟ್ ರೋಡ್ನಾಗ ನೋಡ್ರಿ. ಬಾಜು ನೋಡ್ಬೋದು ನೀವು ಮಸ್ತ್ ಗುಡ್ಡದು ಎಲ್ಲ ಐತಿ. ಇನ್ನೇನು ನೋಡ್ರಿ ಶನಿ ಶಿಗ್ನಾಪುರ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಡ್ತೀವಿ. ಬರ್ರಿ ದೇವಸ್ಥಾನ ಹೆಂಗೈತಿ ಅಂತ ಹೇಳಿ ನೋಡೋಣಂತ. ಗಾಡಿ ಹೊಡೋದು ನೋಡ್ರಿ ಅವರಿಗೆ 500 ಕಿಲೋಮೀಟರ್ ಗಾಡಿ ಹೊಡೆದ್ರೆ. ಆಮೇಲೆ ಅದು ಸ್ಟಾಪ್ ಮಾಡಿ ಕಂಟಿನ್ಯೂಸ್ ಆಗಿ ಎಲ್ಲಿ ಹೋದ್ವಿ. ಫಸ್ಟ್ ಗೋಕಾಕ್ ಕಡೆ ಕಲ್ಲೊಳ್ಳಿ ಹನುಮಪ್ಪ, ಪಂಡರ್ಪುರ್ ಹೋದ್ವಿ. ಈಗ ಶನಿ ಶಿಗ್ನಾಪುರ ಬಂದೇವಿ. ಒಟ್ಟು 500 ಕಿಲೋಮೀಟರ್. ಇನ್ಮೇಲೆ ನಿಮ್ಗೆ ಇಲ್ಲಿಂದ 73 ಕಿಲೋಮೀಟರ್ ಅಂತ 2 ತಾಸು ನೋಡ್ರಿ ಶಿರಡಿ. ಈಗ ಶನಿ ಶಿಗ್ನಾಪುರ್ನಾಗ ದರ್ಶನ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಶಿರಡಿಗೆ ಹೋಗೋದು. ನಿಮಗೂ ಒಳಗೆ ವಿಡಿಯೋ ಅಲಾವ್ ಐತಂದ್ರೆ ತೋರಿಸ್ತೇನಂತೆ. ಮೋಸ್ಟ್ಲಿ ಇರ್ಬೇಕು ಅನ್ನಿಸುತ್ತೆ ಅಲ್ಲಿ. ಮೋಸ್ಟ್ಲಿ ಆ ವಿಡಿಯೋ ಅಲಾವ್ ಐತನೋ ಅಲ್ಲೇ. ಸೊ ನೋಡೋಣ ಬರ್ರಿ. ವೇ ಟು ಟೆಂಪಲ್ ನೋಡ್ರಿ. ಇದು ಭಯಂಕರ ಗದ್ಲನೂ ಐತಿ. ಮೇನ್ ಅಧಿಕ ಮಾಸ ಆಮೇಲೆ ವೆಕೇಶನ್ ಟೈಮ್ ಅಂತ ಹೇಳಿ ಗದ್ಲ ಐತಿ ನೋಡ್ರಿ. ನಾವು 3 ವರ್ಷದ ಹಿಂದೆ ಇಲ್ಲಿ ಬಂದಿದ್ವಿ. ಅವಾಗಿಂದಕ್ಕೂ ಈಗಿಂದಕ್ಕೂ ಫುಲ್ ಅಜಗಜಾಂತರ ಡಿಫ್ರೆನ್ಸ್. ಅವಾಗ ಸಣ್ಣದಿತ್ತು, ಆಮೇಲೆ ಇಷ್ಟೆಲ್ಲ ಹಿಂಗೆ ಬಿಲ್ಡಿಂಗ್ ಅದು ಇದ್ದಿದ್ದೇನೆ ಇಲ್ಲ. ಈಗ ನೋಡ್ರಿ ಗುಡಿಗೆ ಹೋಗ್ಬೇಕಂದ್ರೆ ಫುಲ್ ಹಿಂಗೆ ಮಸ್ತ್ ಬಿಲ್ಡಿಂಗ್ ಕಟ್ಟಾರ. ಆಮೇಲೆ ತಳಗ್ ಹಿಂಗೆ ಹೋಗುವಂಗೆ ಮಾಡ್ಯಾರ, ಅಂಡರ್ಗ್ರೌಂಡ್ ಇಂದ ಹೋಗುವಂಗೆ ಅದು ಮಾಡ್ಯಾರ. ಹಿಂಗೆಲ್ಲ ಏನು ಇದ್ದಿದ್ದೇನೆ ಇಲ್ಲ. ಇದು 3 ವರ್ಷದಿಂದ ನಾವು ಬಂದು ನೋಡಿದಾಗ ಮಸ್ತ್ ಇಂಪ್ರೂವ್ ಮಾಡ್ಯಾರ ನೋಡ್ರಿ ಇಲ್ಲಿ ಗುಡಿದದು. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಗುಡಿ ಹೊರಗಿನ ಆವರಣ. ಗುಡಿ ಎಂಟ್ರಿಗೆ ಅಷ್ಟು ದೊಡ್ಡದು ಹಿಂಗೆ ಬಾಗಿಲ ಐತಿ. ಇಲ್ಲಿ ನೋಡ್ಬೋದು ನೀವು ಶನಿ ಶಿಗ್ನಾಪುರ ದೇವ್ರಿಗೆ ಹಿಂಗೆ ಎಣ್ಣೆ ತಂದಿರ್ತಾರೆ ಎಲ್ಲರೂ ಹಾಕೋಕೆ. ಎಲ್ಲರೂ ಏನು ಎಣ್ಣೆ ತಂದಿರ್ತಾರಲ್ಲ ಇಲ್ಲಿ ಹಾಕಿ, ಆಮೇಲೆ ಅಲ್ಲಿ ದೇವ್ರ ಇದ್ರ ಮೇಲೆ ಎಣ್ಣೆ ಹಾಕ್ತಾರೆ. ಅಲ್ಲಿಂದ ಏನು ಎಣ್ಣೆ ತಂದಿರ್ತಾರಲ್ಲ ಅದನ್ನೆಲ್ಲ ಇಲ್ಲಿ ಹಾಕ್ತಾರೆ. ಇದು ನೋಡ್ರಿ ದೇವ್ರ ಮೂರ್ತಿ. ಅಲ್ಲಿ ಮೇಲೆ ಏನು ಎಣ್ಣೆ ಹಾಕಕತ್ತಾರಲ್ಲ ಅವರು, ಅಲ್ಲಿ 500 ರೂಪಾಯಿ ಪರ್ ಹೆಡ್. ಅಲ್ಲೂ ಕ್ಯೂ ಐತಿ. ನಾವು ಅಲ್ಲೇನು ಮ್ಯಾಲೇನು ಹೋಗಲಿಲ್ಲ. ಇಲ್ಲಿ ನೋಡ್ರಿ ಇಲ್ಲೂ ರಶ್ ಭಾಳ ಐತಿ.
ಆದ್ರೆ ದರ್ಶನಕ್ಕೇನು ಲೇಟ್ ಆಗಲಿಲ್ಲ, 10 ನಿಮಿಷದೊಳಗೆ ದರ್ಶನ ಆಯಿತು. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಹೋಗಿ ಎಣ್ಣೆ ಹಾಕ್ಬೇಕಂದ್ರೆ ಸ್ವಲ್ಪ ರಶ್ ಆಯ್ತು ಅಷ್ಟೇ. ಬಟ್ ಚಲೋ ಅನ್ನಿಸ್ತೈತಿ ಇದನ್ನೆಲ್ಲ ನೋಡಕ್ಕೆ ಸಮೀಪದಿಂದ. ಇಲ್ಲೇ ಅಮಾವಾಸ್ಯೆಗೇನೋ ರಶ್ ಇರ್ತದಂತ, ಆದ್ರೆ ಇವತ್ತೂ ರಶ್ ಐತೆ. ಆ್ಯಕ್ಚುಲಿ ಇವತ್ತು ಬುಧವಾರ ಅಲ್ಲ, ಇವತ್ತು ಮೇನ್ ಅಧಿಕ ಮಾಸ ಸುಟಿ ಟೈಮ್ ಐತಿ. ಆಮೇಲೆ ಶನಿವಾರನೂ ರಶ್ ಇರ್ತೈತಿ, ಆದ್ರೆ ಇವತ್ತು ಬುಧವಾರ ಹಂಗೆ ಆದ್ರೂ ರಶ್ ಐತಿ ಇವತ್ತು. ಮೋಸ್ಟ್ಲಿ ಹಾಲಿಡೇಸ್ ಎಲ್ಲ ಇರ್ಬೇಕು. ನೋಡ್ರಿ ಇಲ್ಲಿ ರಶ್ ಎಷ್ಟೈತಿ. ಅಲ್ಲೇ ಶನಿ ದೇವ್ರದ್ದು ಮೂರ್ತಿ ಐತಿ. ಆಮೇಲೆ ಇಲ್ಲಿ ಮುಂದೆ ವಿಠೋಬ, ದುರ್ಗಾ ಮಾತಾ, ಬೇರೆ ಎಲ್ಲ ದೇವ್ರದ್ದು ಮೂರ್ತಿ ಅದಾವ. ಆಮೇಲೆ ಇಲ್ಲೇ ಮಹಾಂತ ಉದಾಸಿ ಮಹಾರಾಜ ಅವ್ರದ್ದು ಐಡಲ್ ಐತಿ. ಅದಾದ್ಮೇಲೆ ಹನುಮಪ್ಪಂದು ಮೂರ್ತಿ ಐತಿ ಇಲ್ಲೇ. ಇಲ್ಲಿಂದ ಎಲ್ಲ ಕ್ಲಿಯರಾಗಿ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿಂದ ನೋಡ್ಬೋದು ನೀವು, ಕ್ಲಿಯರಾಗಿ ಎಲ್ಲ ಕಾಣಿಸ್ತೈತಿ. ಇವತ್ತು ರಶ್ ಇಲ್ಲ, ಸೊ ವಿ ಆರ್ ಲಕ್ಕಿ ಟುಡೇ. ಇಲ್ಲಿ ಏನು ನೋಡತ್ತಿರಲ್ಲ, ಇದು ಬರ್ಫಿ ಪ್ರಸಾದ್ ಕೌಂಟರ್. ಸೊ ಇಲ್ಲಿ ಪೇ ಮಾಡಿ ಮುಂದೆ ಇನ್ನೆರಡು ಕೌಂಟರ್ ಅದಾವ, ಅಲ್ಲಿ ಪ್ರಸಾದ ತೊಗೋಬೋದು. ಆಮೇಲೆ ದೇಣಿಗೆ ಕೊಡೋರಿದ್ರು ನೀವು ಆ ಕೌಂಟರ್ನಾಗ ದೇಣಿಗೆ ಕೊಡ್ಬೋದು ನೋಡ್ರಿ. ಈಗ ಇಲ್ಲೇನು ನೋಡತ್ತಿರಲ್ಲ, ನವಗ್ರಹ ಮಂದಿರ ನೋಡ್ರಿ. ಭಾರಿ ಮಸ್ತ್ ಗುಡಿ ಕಟ್ಟಾರ ನೋಡ್ರಿ. ಆ್ಯಕ್ಚುಲಿ 3 ವರ್ಷದಿಂದ ಇಷ್ಟು ಇಂಪ್ರೂವ್ಡ್ ಇದ್ದಿದ್ದಿಲ್ಲ, ಬಟ್ ಈಗ ಭಾಳ ಮಸ್ತ್ ಕಟ್ಟಾರ. ಈಗ ದರ್ಶನ ಮಾಡ್ಕೊಂಡು ವಾಪಸ್ ಹೊಂಟೇವೆ ನೋಡ್ರಿ. ಆ್ಯಕ್ಚುಲಿ ನಾವು ಹೋದ ವರ್ಷ ಅಲ್ಲ 3 ವರ್ಷದಿಂದ ಬಂದಿದ್ವಲ್ಲ ಬಂದಾಗ, ಆಮೇಲೆ ಈಗಿಂದಕ್ಕೆ ಭಾಳ ಫರಕ್ ಐತಿ. ಭಾಳ ಅಂದ್ರೆ ಭಾಳ ಫರಕ್ ಐತಿ. ನಮಗೆ ಇದರಲ್ಲಿ ಗೊತ್ತಾಗಲ್ಲ ನಾವು ಹೆಂಗೆ ಹೋಗಿದ್ವಿ ಅಂತ ಹೇಳಿ. ಆಮೇಲೆ ಇಷ್ಟು ಗದ್ಲಿದ್ರು ನೋಡ್ರಿ, ಒಂದು 5-10 ನಿಮಿಷನಾಗ ದರ್ಶನ ಆಗ್ತೈತಿ. ದರ್ಶನಕ್ಕೆ ಟೈಮ್ ಹಿಡಿತೈತೆ ಅಂತ ಏನಿಲ್ಲ, ಲಘು ದರ್ಶನ ಆಗ್ತೈತಿ, ಜಲ್ದಿ ಆತ. ನೀವು ನೋಡಿದ್ರಲ್ಲ, ಎಲ್ಲ ಸಮೀಪದಿಂದ ದರ್ಶನ ಆತ, ಚಲೋ ಆತ. ಈಗ ಇಲ್ಲಿಂದ ಶಿರಡಿ ಮತ್ತಿಂದ 2 ತಾಸು, ಇವತ್ತಿಂದ ಮುಗಿತೈತೆ ನೋಡ್ರಿ. ಆಲ್ಮೋಸ್ಟ್ 2 ತಾಸು. ಮುಂಜಾನೆ ಮನಿ 6:15ಕ್ಕೆ ಬಿಟ್ಟವ್ರಿ. ಇನ್ನ ಅಡ್ಡಾಡತ್ತೇವಿ. ನಾವು ಒಂದು ಸ್ವಲ್ಪ ಮಕ್ಕೊಂಡಿದ್ವಿ, ಬಟ್ ಇವ್ರು ನೋಡ್ರಿ ಗಾಡಿ ಅಡ್ಡಾಡ್ತಾರ. ಗಾಡಿ ಅದಕ್ಕೆ ಮಸ್ತ್ ಗುಡಿ ಅಡ್ಡಾಡಕತ್ತೇವ್ ನಾವು. ಸೊ ಬರೀ ಅನ್ಸತ್ತೆ. ಇನ್ನು ನಾಳೆ ಸೀರೀಸ್ ಭಾರಿ ಇರೋದೈತಿ. ನಾಳೆ ನಾಡ್ದು ಹಚ್ಚಿನಾಡ್ದ 3 ದಿವಸ ಎಲ್ಲ ನಿಮಗೂ ತೋರಿಸ್ತೇವಂತ. ಇವತ್ತು ನಾನು ನಿಮಗೆ ಹೋಗಿ ರೂಮ್ಸ್ ಅದು ಎಲ್ಲ ತೋರಿಸ್ತೇನಂತ. हे पाव किलोला किती? ಗುಡಿಯಿಂದ ಬಂದ್ ಕೂಡ 30 रुपये पाव किलो. ಸೌಂತಿಕಾಯಿ ह्याला 20 देतो घ्या. ಎಂತ ತೆಳ್ಳನ್ನು ನೋಡ್ರಿ ಇಲ್ಲಿ ಸೌಂತಿಕಾಯಿ. ನೋಡೋಣ ಹೆಂಗಿರ್ತೈತೆ ಟೇಸ್ಟ್. ತಗೊಳತೇವೆ ಇಲ್ಲಿ. ಅಲ್ಲೆಲ್ಲ ನಾವು ದರ್ಶನ ಮಾಡ್ಕೊಂಡು ಆನ್ ದ ವೇ ಶಿರಡಿ ಕಡೆ ಹೋಗ್ಬೇಕಾದ್ರೆ ನೋಡ್ರಿ, ಹಿಂಗೆ ಸುಮಾರಷ್ಟು ಕಬ್ಬಿನ ಗಾನ ಸಿಗ್ತಾವೆ ನಿಮಗೆ. ಅಲ್ಲಿ ಹಿಂಗೆ ತಿರುಗಿಸಿನ ಕಬ್ಬಿನ ರಸ ತೆಗಿತಾರೆ ನೋಡ್ರಿ. ಮಷಿನ್ ಅಂದ್ರೆ ಎತ್ತಿಗನ ಹಿಂಗೆ ಇಲ್ಲಿ ಮ್ಯಾಲೆ ಕಟ್ಟಿರ್ತಾರೆ. ಇಲ್ಲಿ ನಡಕ್ಕೆ 2 ಕಟ್ಟಿಗೆ ನಡಕ್ಕೆ ಏನು ಮರದ್ದು ಕಟ್ಟಿಗೆ ಇರ್ತಾವಲ್ಲ, ಅದ್ರ ನಡಕನ ಕಬ್ಬು ಹಾಕಿರ್ತಾರೆ. ಹಿಂಗೆ ಸುತ್ತಲೂ ತಿರುಗಿದ ಕೂಡಲೇ ಕಬ್ಬಿನ ರಸ ಕೂಡ್ತೈತಲ್ಲೇ. ಭಾರಿ ರುಚಿ ಇರ್ತೈತೆ. ಎಸ್ಪೆಷಲಿ ನೋಡ್ರಿ, ಮಹಾರಾಷ್ಟ್ರದ ಕಬ್ಬಿನ ಹಾಲು ಇಷ್ಟು ಸಿಮಿ ಇರ್ತೈತಲ್ಲ, ಅದಕ್ಕೇನು ಎಕ್ಸ್ಟ್ರಾ ಹಾಕೋದ ಬೇಡ, ಅಷ್ಟು ಸಿಮಿ ಇರ್ತೈತಿ. ನಾವು ಒಮ್ಮೆ ಸಕ್ರೆ ಹಾಕಿರನ ಎಕ್ಸ್ಟ್ರಾ ಇದಕ್ಕಂತ ಕೇಳಿದ್ವಿ ನೋಡ್ರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ನೀವೇನಾರು ಶನಿ ಶಿಗ್ನಾಪುರ ಆಮೇಲೆ ಶಿರಡಿ ರೋಡ್ ನಡಕಿದ್ರೆ ಅಂದ್ರೆ ಅಲ್ಲಿ ಹೋಗಿ ಕುಡಿರಿ. ಆಮೇಲೆ ಕುಡಿಯೋದು ಅಷ್ಟೇ ಅಲ್ದ ನೋಡ್ರಿ, ಇಲ್ಲಿ ಮಸ್ತ್ ಜೋಕಾಲಿ ಅದು ಹಾಕಿರ್ತಾರೆ. ಆರಾಮ್ ಕಬ್ಬಿನ ಹಾಲು ಕುಡಿದು ಜೋಕಾಲಿ ಅದು ಆಡ್ಬೋದು. ಆಮೇಲೆ ಸಾಕಷ್ಟು ಅಂಗಡಿಗಳು ಅದಾವು. ಸೊ 1-2 ಅಂತಲ್ಲ, ನೀವು ಎಲ್ಲ ಕಡೆನೂ ಎಲ್ಲಿ ಬೇಕಲ್ಲಿ ನಿಂದಿರ್ಬೋದು. ಸೊ ಭಾರಿ ಎಕ್ಸ್ಪೀರಿಯನ್ಸ್ ಆಕೈತೆ ನೋಡ್ರಿ. ಕಬ್ಬಿನ ಹಾಲು ಭಾರಿ ಟೇಸ್ಟಿ ಇತ್ತು ಆ್ಯಕ್ಚುಲಿ. ನೋಡ್ರಿ, ನಾ ಇಲ್ಲಿಯೂ ಮೈಕ್ ಹಾಕೊಂಡೇನಿ, ಬಟ್ ಡಿಸ್ಕನೆಕ್ಟ್ ಆಗೈತಿ. ಸೊ ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದಿದ್ನಲ್ಲ, ಸ್ವಲ್ಪ ಕಿರಿಕಿರಿ ಆಯ್ತು. ಬಟ್
ನಂದಲೆಸ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮೈಕ್ ಹಾಕೊಂಡ ಕ್ಲಿಯರ್ ವಾಯ್ಸ್ ತೋರಿಸ್ತೇನೆ ನಿಮಗೆ. ಇಲ್ಲಿ ನಾವು ಯಾರ್ದು ಕುಡಿಯಾಕತ್ತೇವೆ ಅಂದ್ರೆ ಮಾಮ ಅಂತ ಹೇಳಿ ಒಂದು ಅಂಗಡಿ ಫೇಮಸ್ ಇತ್ತು ನೋಡ್ರಿ. ಸೊ ಆಮೇಲೆ ಜೋಕಾಲಿದು ಭಾಳ ಕಾಣಿಸಿದ್ದು ನಮಗೆ. ಆಮೇಲೆ ಲೈಟನ್ನು ದೊಡ್ಡದು ಹಾಕಿದ್ರಲ್ಲ, ಹಂಗಾಗಿ ಮಸ್ತ್ ಇಲ್ಲಿ ಕಬ್ಬಿನ ಹಾಲು ಕುಡಿದು ಅಷ್ಟೂರು ಇಲ್ಲೇ ಜೋಕಾಲಿ ಆಡಾಕತ್ತೇವಿ. ಶನಿ ಶಿಗ್ನಾಪುರಿಂದ ಶಿರಡಿ 72 ಕಿಲೋಮೀಟ್ರ್ ಏನೋ ಐತೆ ನೋಡ್ರಿ. ಸೊ ಬಂದ್ವಿ ನಾವೀಗ ಶಿರ್ಡಿಗೆ ರೀಚ್ ಆದ್ವಿ ನೋಡ್ರಿ. ಶಿರ್ಡಿಗೆ ಹೋಗಿ ಮುಟ್ಟಿದ ಕೂಡ ಭಾಳ ಖುಷಿ ಅನ್ನಿಸ್ತು. ಅದೇನು ಮುಂಜಾಲಿಂದ ಇತ್ತಲ್ಲ ಹಿಂಗೆ ಜರ್ನಿ ಮಾಡಿ ಬಂದು ಟಯರ್ಡ್ನೆಸ್ ಅದೆಲ್ಲ ಹೋಗಿಬಿಡ್ತೈತಿ. ಏನೋ ಒಂಥರ ಈ ಊರು ಡಿಫ್ರೆಂಟ್ ಫೀಲಿಂಗ್ ನೋಡ್ರಿ. ಅದು ಭಾಳ ಖುಷಿ ಅನ್ನಿಸ್ತೈತಿ. ದೇವರ ದರ್ಶನ ಮಾಡೋಕ್ಕಾತ, ಶಿರ್ಡಿ ಒಳಗೆ ಅಡ್ಡಾಡಕ್ಕಾತ, ಭಾರಿ ಚಂದ ಅನ್ನಿಸ್ತೈತಿ. ಅಲ್ಲಿ ಹೋದ್ರೆ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗೋದು ನೋಡ್ರಿ. ಸೊ ಇನ್ನೇನು ನಾವು ಹೊಂಟೇವಿ ರೂಮ್ ಕಡೆ. ಶಿರ್ಡಿ ಬಂದು ರೀಚ್ ಆದ್ವಿ ನಾವು. ರೀಚ್ ಆದಮೇಲೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಈಗ ಮತ್ತು ಊಟ ಮಾಡೋಕ್ಕದು ಹೊಂಟೇವೆ ನೋಡ್ರಿ. ಆ್ಯಕ್ಚುಲಿ ನಮ್ಗಿಂತ ಇವರಿಗೆ ಭಾಳ ಟಯರ್ಡ್ ಆಗತ್ತೆ. ಯಾಕಂದ್ರೆ ಒಂದು ಮುಂಜಾನೆ ಎದ್ದಿದ್ದು ಒಟ್ಟ ಮಕ್ಕೊಂಡಿಲ್ಲ ಏನಿಲ್ಲ, ಬರೀ ಗಾಡಿ ಹೊಡ್ಕೊತಾನೆ ಇದ್ರು. ಸೊ ಹಂಗಾಗಿ ಈಗ ಊಟ ಮಾಡಿ ಮಕ್ಕೊಂಬಿಡೋದೆ. ನಾಳೆನ ಮತ್ತು ದರ್ಶನಕ್ಕದು ಹೋಗೋದು ನೋಡ್ರಿ. ಈಗೇನು ದರ್ಶನ ಏನಿಲ್ಲ, ಯಾಕಂದ್ರೆ ಬರೋದ ಲೇಟ್ ಆಯ್ತು. ಹೋಗಿ ಬರೀ ಫ್ರೆಶಪ್ ಆಗಿ ಮತ್ತೆ ಈಗ ಊಟಕ್ಕೆ ಹೊಂಟ್ವಿ ನಾವು. ನಾವೀಗೇನು ಹೊಂಟೇವಲ್ಲ ಟೈಮ್ 12 ಆಗೈತಿ. ಆದರೂ ನೋಡ್ಬೋದು ನೀವು ಎಲ್ಲ ಅಂಗಡಿಗಳದಾವ ಇಲ್ಲಿ. ನಾವು ಊಟ ಮಾಡಕ್ಕೆ ಬಂದೇವಲ್ಲ, ಫಸ್ಟ್ ಇಲ್ಲಿ ಸ್ಟಾರ್ಟರ್ ಗಾರ್ಲಿಕ್ ಚಿಲ್ಲಿ ಪೊಟ್ಯಾಟೊ ಆರ್ಡ್ರ್ ಮಾಡೇವಿ. ಅದು ನಷ್ಟಿಂದ ಹೋಗ್ಬೇಕಂತ ಹೇಳಿ ವಿಚಾರ ಒಳಗದೇವು ನೋಡ್ರಿ. ನಾವೀಗ ಡಿನ್ನರ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಷ್ಟು ಮನೆಗೆ ಬಂದ್ವಿ. ಆಮೇಲೆ ರೋಡ್ ಸೈಡ್ ಮಸ್ತ್ ವಡಾಪಾವ್ ಮಾಡಿದ್ರೆ ವಡಾಪಾವ್ನು ತಿಂದು ಚಾ ಕುಡಿದು ಬಂದ್ವಿ ನೋಡ್ರಿ. ಈಗ ರೂಮಿಗೆ ಟೈಮ್ 1:15 ಆಗೈತಿ. ಇನ್ನು ಮಕ್ಕೊಂಡು ಮತ್ತೆ ಇನ್ನು ಲಘು ಹೇಳ್ಬೇಕು ನಾಳೆ ಪ್ಲೇಸಸ್ ಕವರ್ ಮಾಡೋಕೆ. ನಾವು ವಿಚಾರ ಮಾಡತ್ತೇವೆ ನಾಳೆ ಗುರುವಾರ ಇರೋದ್ರಿಂದ ಸಾಯಿಬಾಬಾನ ದರ್ಶನಕ್ಕೆ ಹೋಗೋದು, ಇಲ್ಲ ಸಂಜೆಗೆ ಹೋಗೋದು, ಇಲ್ಲ ಶುಕ್ರವಾರ ಹೋದ್ರೆ ಬೆಟ್ರು ಅಂತ. ಯಾಕಂದ್ರೆ ಭಾಳ ರಶ್ ಇರ್ತೈತೆ ಅನ್ನತ್ತಾರ. ಸೊ ವಿಚಾರ ಮಾಡ್ಕೊಂಡು ನಾಳಿದೊಂದು ಪ್ಲಾನಿಗೆ ಮಾಡ್ಬೇಕು ನೋಡ್ರಿ. ಹಂಗೆ ನಿಮಗೆ ರೂಮ್ ಟೂರ್ನು ತೋರಿಸ್ತೇನೆ ಅಂತಳ್ರಿ. ಇಲ್ಲೇನು ನೋಡತ್ತಿರಲ್ಲ, ಇದು ಕಬರ್ಡ್ ತೆಳಗೆ ಬ್ಯಾಗ್ಸ್ ಇಟ್ಟೇವಿ. ಇಲ್ಲೇನು ನೋಡತ್ತಿರಲ್ಲ, ಇದೊಂದು ದೊಡ್ಡ ಲಗೇಜ್ ನೋಡ್ರಿ. ನನ್ನ ಹಸ್ಬೆಂಡ್ ಲಗೇಜ್ ಅದು. ಚಲೋ ಐತೆ ರೂಮ್, AC ರೂಮ್ ಇದು. ಪ್ರೈಸ್ ಎಷ್ಟೈತಿ ಇದ್ರದ್ದು? 1800 ನೋಡ್ರಿ ಪ್ರೈಸ್. AC ಐತಿ. ಇಲ್ಲಿ ತೆಳಗೆ ಒಂದು ಫ್ರಿಜ್ನು ಐತಿ. ಒಳಗೆ ಶವರ್ ಜಲ್ನು ಕೊಟ್ಟಾರ. ಬಾತ್ರೂಮ್ನು ಚಲೋ ಐತಿ. ರೂಮ್ ಚಲೋ ಐತಿ. ಆಮೇಲೆ 100 ಮೀಟರ್ಸ್ ಅಷ್ಟೇ ಗುಡಿಯಿಂದ, ಹಾಗಾಗಿ ಅದೊಂದು ಚಲೋ. ನಮಗೆ ಪಟ್ನ ಗುಡಿಗದು ಹೋಗಿ ಬರೋಕೆ ಈಸಿ ಆಕೈತಿ. ಈಗ ಫುಲ್ ಒಂದು ಸ್ವಲ್ಪ ಅಡ್ಡಾಡಿ ಬಂದ್ವಿ. ಅಲ್ಲೇ ಅಂಗಡಿ ಹೋಗ್ಬೇಕಾದ್ರೆ ಹಚ್ಚಿದ್ರು, ಬಟ್ ಈಗ ಯಾವ ಅಂಗಡಿ ಹಚ್ಚಿದ್ದಿಲ್ಲ. ಪೊಲೀಸ್ ಗಾಡಿ ಅಡ್ಡಾಡ್ಕೊಂತ ಅಂಗಡಿ ಎಲ್ಲ ಬಂದ್ ಮಾಡಿಸಿದ್ರು ನೋಡ್ರಿ. ಸೊ ಈಗ ಮತ್ತೆ ರೂಮಿಗೆ ಬಂದ್ವಿ ನಾವು. ಎಷ್ಟು ಕಿಲೋಮೀಟ್ರ್ ಗಾಡಿ ಹೊಡಿದೀನಿ ಟೋಟಲ್? 550. ಇವ್ರು ನೋಡ್ರಿ 550 ಕಿಲೋಮೀಟ್ರ್. ಮುಂಜಾನೆ ಎದ್ದಾಗಿಂದ ಒಟ್ಟ ಮಕ್ಕೊಂಡೇ ಇಲ್ಲ. ನಾವರ ಒಂದು ಸ್ವಲ್ಪ ಮಲ್ಕೊಂಡಾರೆ ಎದ್ವಿ. ಸೊ ಟಯರ್ಡ್ ಆಗ್ಯಾರ ಈಗ ಮಕ್ಕೊಂಡು. ಇನ್ನೇನು 4 ತಾಸು ನಿದ್ದಿ ಇವತ್ತು ಫುಲ್ ಡೇ. ಹಾಗಾಗಿ ಈಗ ಮಕ್ಕೊಂಡು ಮತ್ತು ನಾಳೆದು ಪ್ಲ್ಯಾನ್ ಒಂದು ಸ್ವಲ್ಪ ಮಾಡ್ಕೋಬೇಕು. ಈಗ ನಾಳೆನೂ ಮತ್ತು ಜಲ್ದಿ ಹೋಗೋಣ ಅನ್ನತ್ತಾರ. ನೋಡೋಣ ಏನಕ್ಕೈತೆ. ನಾಳೆ ವೀಡಿಯೋದಾಗ ನಿಮ್ಗೆ ತೋರಿಸ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಸೇರೈತೆ ಅನ್ಕೋತೇನೆ ನೋಡ್ರಿ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಏನು ಚೇಂಜಸ್ ಆಗೈತೆ ನಮ್ಮ ವೀಡಿಯೋಸ್ದಾಗ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ವಿಡಿಯೋ ಸೇರೈತೆ ಅನ್ಕೋತೇನೆ. ಲೈಕ್ ಮಾಡಿರಿ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೇನೆ. ಆಮೇಲೆ ರೋಡ್ ಹೆಂಗದಾವು ಅನ್ನೋದು ನಿಮಗೆ ಹೇಳೇನಿ. ಸೊ ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೆ ಆ್ಯಕ್ಚುಲಿ ಭಾರಿ ವಿಡಿಯೋಸ್ ಬರೋದು. ಯಾಕಂದ್ರೆ ನನ್ನ ಕಡೆ ಈಗ ಮಸ್ತ್ ಮೈಕ್ ಐತಿ. ಥ್ಯಾಂಕ್ ಯು. ಬಾಯ್ ಬಾಯ್.